ಸುವರ್ಣ ಸಾಮ್ರಾಜ್ಯಗಳ ಯುಗದಲ್ಲೂ ಗರ್ವದಿಂದ ತುಂಬಿದ ಹೃದಯಗಳ ಕಾಲದಲ್ಲೂ ಶೌರ್ಯ ಹಾಗೂ ದಾನಶೀಲತೆಯಿಂದ ದೇವರನ್ನೇ ನಡುಗಿಸಿದ ಮಹಾ ಆಸುರ ಚಕ್ರವರ್ತಿ ಬಲಿ ಆಳುತ್ತಿದ್ದನು. ಅವನ ಅರಮನೆ ಸೂರ್ಯನಂತೆ ಪ್ರಕಾಶಿಸುತ್ತಿತ್ತು. ಯಜ್ಞವೇದಿಗಳ ಜ್ವಾಲೆಗಳು ಹೊಳೆಯುತ್ತಿದ್ದವು. ಋತ್ವಿಜರ ಜಪಗಳು ಪ್ರತಿಧ್ವನಿಸುತ್ತಿದ್ದವು. 3 ಲೋಕಗಳ ಮೇಲೆ ಪ್ರಭುತ್ವ ಸಾಧಿಸಲು ಅವನು ಮಾಡುತ್ತಿದ್ದ ಮಹಾಯಜ್ಞ ಅದ್ಭುತವಾಗಿತ್ತು. ಆದರೆ ಆ ಮಹಿಮೆಯ ಮಧ್ಯೆ ಅವನ ಹೃದಯದಲ್ಲಿ ನಿಧಾನವಾಗಿ ಅಹಂಕಾರವು ಮೊಳೆತೋಡಿತ್ತು ಮತ್ತು ವಿಧಿಯ ಚಕ್ರ ತಿರುಗಲಾರಂಭಿಸಿತು. ಪವಿತ್ರ ಮಂತ್ರೋಚ್ಚಾರಗಳು ಎಲ್ಲೆಡೆ ಮೊಳೆಯುತ್ತಿದ್ದಾಗ ಒಂದು ಪುಟ್ಟ ಬ್ರಾಹ್ಮಣ ಬಾಲಕನು ಯಜ್ಞಶಾಲೆಗೆ ಪ್ರವೇಶಿಸಿದನು. ಶಾಂತ, ದಿವ್ಯ, ಕೈಯಲ್ಲಿ ಚಿಕ್ಕ ಮರದ ಛತ್ರಿ ಮತ್ತು ಜಲಪಾತ್ರೆ. ಸಭಾಂಗಣ ಮೌನಗೊಂಡಿತು. ಬಲಿಗೆ ಆ ಬಾಲಕನಲ್ಲೇನು ದೈವತ್ವವೋ ಅನ್ನಿಸಿತು. ಅವನು ಸ್ಮಿತದಿಂದ ಕೇಳಿದನು, ಓ ಬಾಲಬ್ರಾಹ್ಮಣನೇ, ನಿನ್ನ ಬಯಕೆಯೇನು? ಬಾಲಕನ ಮೃದುಸ್ವರವು ದಿವ್ಯವಾಗಿ ಮೊಳಗಿತು. ನನಗೆ 3 ಹೆಜ್ಜೆ ಭೂಮಿಯಷ್ಟೇ ಬೇಕು, ಮಹಾರಾಜನೇ. ಸಭೆಯಲ್ಲಿ ನಗೆ ಹರಡಿತು. ಮಗುವಿನ 3 ಹೆಜ್ಜೆ ಭೂಮಿಯ ಬೇಡಿಕೆ ಅಲ್ಪವೆನಿಸಿತು. ಆದರೆ ಗುರು ಶುಕ್ರಾಚಾರ್ಯರು ಎಚ್ಚರಿಸಿದರು, ಇವನು ಸಾಮಾನ್ಯ ಬಾಲಕನಲ್ಲ, ಶ್ರೀ ವಿಷ್ಣುವೇ ಸ್ವಯಂ. ಆದರೆ ಗರ್ವದಿಂದ ಕುಂಕಿತನಾದ ಬಲಿ ಅದನ್ನು ಲೇವಡಿ ಮಾಡಿಬಿಟ್ಟು ಕುಶವಲಯದ ನೀರನ್ನು ಬಾಲಕನ ಕೈಗಳಿಗೆ ಸುರಿದು ತನ್ನ ವಚನವನ್ನು ದೃಢಗೊಳಿಸಿದನು. ಆ ಕ್ಷಣವೇ ಬ್ರಹ್ಮಾಂಡವೇ ಕಂಪಿಸಿತು. ಆ ಪುಟ್ಟ ಬ್ರಾಹ್ಮಣನು ಬೆಳೆದಷ್ಟೇ ಬೆಳೆದು ಮೊದಲಿಗೆ ಮಾನವನಂತೆ, ನಂತರ ಪರ್ವತಗಳಿಗಿಂತಲೂ ಎತ್ತರವಾಗಿ, ನಂತರ ಅನಂತ ವಿಶ್ವದಂತೆ. ಅವನ ಪಾದಗಳು ನಕ್ಷತ್ರಗಳಿಗೆ ತಾಗಿದ್ದವು. ಅವನ ಶಿರಸ್ಸು ಸ್ವರ್ಗವನ್ನು ಛೇದಿಸುತ್ತಿತ್ತು. ಆ ವಾಮನದೇವರು ತ್ರಿವಿಕ್ರಮನಾದನು, 3 ಹೆಜ್ಜೆಗಳ ದೇವರು. ಮೊದಲ ಹೆಜ್ಜೆಯಲ್ಲಿ ಭೂಮಿಯನ್ನು ಆವರಿಸಿದನು. 2ನೇ ಹೆಜ್ಜೆಯಲ್ಲಿ ಆಕಾಶವನ್ನು ಮೀರಿದನು. ನಂತರ ವಿನಯಹೀನನಾದ ರಾಜನತ್ತ ದೃಷ್ಟಿಪಾತ ಮಾಡಿ ಕೇಳಿದನು, 3ನೇ ಹೆಜ್ಜೆಯನ್ನು ಇಡುವ ಸ್ಥಳವೇನು? ದೈವಸತ್ಯಾರಿತ ಬಲಿ ತನ್ನ ಗರ್ವ ಕರಗಿಸಿಕೊಂಡು ತಲೆಯನ್ನು ನಮನವಾಗಿ ಬಾಗಿದನು. ಪ್ರಭುವೇ, 3ನೇ ಹೆಜ್ಜೆಯನ್ನು ನನ್ನ ತಲೆಯ ಮೇಲೆ ಇಡಿ. ಆ ಸ್ಪರ್ಶದಿಂದಲೇ ಬಲಿಗೆ ದಿವ್ಯಾನುಗ್ರಹ ದೊರಕಿತು. ಅವನ ಅಹಂಕಾರ ಶರಣಾಗತಿಯಿಂದ ಪರಿವರ್ತಿತವಾಯಿತು. ಪ್ರಭು ತನ್ನ ಮೃದುರೂಪಕ್ಕೆ ಹಿಂದಿರುಗಿ ಕರುಣೆಯಿಂದ ನುಡಿದನು, ನೀನು ಪಾತಾಳ ಲೋಕವನ್ನು ಗೌರವದಿಂದ ಆಳಬೇಕು, ಏಕೆಂದರೆ ವಿನಯವೇ ನಿನ್ನನ್ನು ನಿಜವಾದ ಮಹಾನ್ ರಾಜನಾಗಿಸಿದೆ. ಆಕಾಶ ಸ್ವಚ್ಛವಾಯಿತು. ದಿವ್ಯ ಪ್ರಕಾಶ ಅರಮನೆಯನ್ನು ತುಂಬಿತು. ದೇವತೆಗಳು ಪುಷ್ಪವರ್ಷಿಸಿತು. ವಾಮನನ ಕಥೆ ಜಗತ್ತಿಗೆ ಬೋಧಿಸುವುದೇನೆಂದರೆ, ಪ್ರಭು ಗೆಲ್ಲಲು ಬಂದವನಲ್ಲ, ಬೋಧಿಸಲು ಬಂದವನು. 3 ಲೋಕಗಳನ್ನು ಆಳುವುದಲ್ಲ ಮಹತ್ವ, ಸತ್ಯದ ಮುಂದೆ ನಮಿಸುವುದೇ ನಿಜವಾದ ಮಹಿಮೆ.